ವಿಶ್ವದಲ್ಲಿ 7 ಯುದ್ಧಗಳನ್ನ ನಿಲ್ಲಿಸಿದ್ದೇನೆ, ಹೀಗಾಗಿ ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ನೀಡಬೇಕು ಅಂತ ಬಡಾಯಿ ಕೊಚ್ಚರ ಹಾಕೊಳ್ತಾ ಇದ್ದಂತ ಟ್ರಂಪ್ ಇದೀಗ ಅಣ್ವಸ್ತ್ರ ಪರೀಕ್ಷೆಯ ಬಿಗ್ ಬಾಂಬ್ ಹಾಕಿದ್ದಾರೆ. ನಾವು ಸಹ ನ್ಯೂಕ್ಲಿಯರ್ ವಾರ್ಗೆ ರೆಡಿ ಅಂತ ಶಾಂತಿಯ ಬಿರುಗಾಳಿಯನ್ನ ಎಬ್ಬಿಸಿದ್ದಾರೆ. ವಿಶ್ವದಲ್ಲಿ ಮತ್ತೆ ಶುರುವಾಯ್ತಾ ಅಣ್ವಸ್ತ್ರಗಳ ರೇಸ್. ಶಾಂತಿ ಶಾಂತಿ ಅಂತಿದ್ದ ಟ್ರಂಪ್ನಿಂದ ಯುದ್ಧದ ಮಾತು. ನಾನು ಆಧುನಿಕ ಶಾಂತಿ ಪುರುಷ. ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಯುದ್ಧಗಳನ್ನ ನಿಲ್ಲಿಸಿದ್ದೇನೆ. ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆಗೂ ನಾನೇ ಅಧಿಪುರುಷ. ವಿಶ್ವದಲ್ಲಿ ಶಾಂತಿ ನೆಲೆಸಲು ನಾನೇ ಕಾರಣ. ಹೀಗೆ ನೊಬೆಲ್ ಪ್ರಶಸ್ತಿಗಾಗಿ ಪುಂಖಾನುಪುಂಖವಾಗಿ ಮಾತನಾಡುತ್ತಿದ್ದ ಟ್ರಂಪ್ ಯೂಟರ್ನ್ ಹೊಡೆದಿದ್ದಾನೆ. ಪಾಕಿಸ್ತಾನ ಸೇರಿದಂತೆ ಹಲವು ದೇಶಗಳು ಕದ್ದು ಮುಚ್ಚಿ ಅಣ್ವಸ್ತ್ರ ಪರೀಕ್ಷೆ ಮಾಡುತ್ತಿವೆ. ಇನ್ಮುಂದೆ ನಾವು ಸುಮ್ಮನಿರಲು ಸಾಧ್ಯವೇ ಇಲ್ಲ ಎಂದು ಹಳೆ ವರಸೆ ಮುಂದುವರೆಸಿದ್ದಾನೆ. ಜಾಗತಿಕವಾಗಿ ತನ್ನ ಇಮೇಜ್ ವೃದ್ಧಿಸಿಕೊಳ್ಳಲು ರಷ್ಯಾ ಪಾಕಿಸ್ತಾನದೊಂದಿಗೆ ಸ್ನೇಹದ ಹಸ್ತ ಚಾಚಿದ್ದ ಟ್ರಂಪ್ ಇದೀಗ ಅವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾನೆ. ನೊಬೆಲ್ ಶಾಂತಿ ಪ್ರಶಸ್ತಿ ಕೈತಪ್ಪುತ್ತಿದ್ದಂತೆ ಹಳೆ ಬುದ್ಧಿ ತೋರಿಸಿದ್ದಾನೆ. 3 ದಶಕಗಳ ಬಳಿಕ ಅಣ್ವಸ್ತ್ರ ಪ್ರಯೋಗ ಮಾಡೋದು ಮಹತ್ವದ ವಿಚಾರ ಅಂದಿರೋ ಟ್ರಂಪ್ ರಷ್ಯಾ, ಚೀನಾ, ಉತ್ತರ ಕೊರಿಯಾ ಮತ್ತು ಪಾಕಿಸ್ತಾನ ದೇಶಗಳು ಅಣ್ವಸ್ತ್ರ ಪರೀಕ್ಷೆ ಮಾಡ್ತಿವೆ ಎಂದು ಆರೋಪಿಸಿದ್ದಾರೆ. ರಷ್ಯಾ, ಚೀನಾ ಅಣ್ವಸ್ತ್ರ ಪರೀಕ್ಷೆ ಮಾಡ್ತಿದ್ದರೋ ಅದರ ಬಗ್ಗೆ ಹೇಳಿಕೊಳ್ತಿಲ್ಲ. ನಾವು ಬೇರೆಲ್ಲ ದೇಶಗಳ ರೀತಿಯಲ್ಲೇ ಅಣ್ವಸ್ತ್ರ ಪರೀಕ್ಷೆ ಮಾಡಲಿದ್ದೇವೆ. ನಾವು ಮುಕ್ತ ಸಮಾಜದವರು, ನಾವು ಬೇರೆಯವರಿಗಿಂತ ಭಿನ್ನ ಅಂದಿರೋ ಟ್ರಂಪ್ ಅಮೆರಿಕವು ಅಣ್ವಸ್ತ್ರ ಪರೀಕ್ಷೆ ಮಾಡುವುದಾಗಿ ಹೇಳಿದ್ದಾರೆ. ಅಮೆರಿಕ ಬಳಿ ಬೇರೆಲ್ಲ ದೇಶಗಳಿಗಿಂತ ಹೆಚ್ಚು ಅಣ್ವಸ್ತ್ರಗಳಿವೆ. ಇಡೀ ವಿಶ್ವವನ್ನೇ 150 ಸಲ ಸ್ಫೋಟಿಸುವಷ್ಟು ಶಕ್ತಿ ನಮ್ಮಲ್ಲಿದೆ ಎನ್ನುವ ಬೆದರಿಕೆ ಭಾಷೆಯನ್ನ ಟ್ರಂಪ್ ಬಳಸಿದ್ದಾರೆ. ಭಾರತದ ಆಪರೇಷನ್ ಸಿಂಧೂರದ ಹೊಡೆತಕ್ಕೆ ಬಳಲಿ ಬೆಂಡಾಗಿರುವ ಪಾಕಿಸ್ತಾನವು ಅಣ್ವಸ್ತ್ರ ಪರೀಕ್ಷೆ ಮಾಡುತ್ತಿದೆ ಎಂದು ಟ್ರಂಪ್ ಹೇಳಿತು. ಪಾಕಿಸ್ತಾನದ ಬಳಿ ಅಣ್ವಸ್ತ್ರ ಪರೀಕ್ಷಿಸುವಷ್ಟು ಆರ್ಥಿಕ ಸಂಪನ್ಮೂಲ ಇದೆಯಾ ಅನ್ನೋ ಅನುಮಾನ ಮೂಡುತ್ತಿದೆ. ಆದರೆ ಟ್ರಂಪ್ ಆರೋಪವನ್ನ ಚೀನಾ ಅಲ್ಲಗಳೆದಿದ್ದು, ನಾವು ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಿಲ್ಲ, ಪಾಕಿಸ್ತಾನಕ್ಕೂ ಆರ್ಥಿಕ ಸಹಾಯ ನೀಡುತ್ತಿಲ್ಲ ಎಂದು ಸ್ಪಷ್ಟನೆ ನೀಡಿದೆ. ಟಾರಿಫ್ನಿಂದ ಹಿಡಿದು ರಾಜಕೀಯ ವಿಚಾರದವರೆಗೂ ಸದಾ ದ್ವಂದ್ವದಲ್ಲೇ ಇರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇದೀಗ ಹೊಸದೊಂದು ವಿವಾದ ಹುಟ್ಟುಹಾಕಿದ್ದಾರೆ. ಇಷ್ಟು ದಿನ ಪಾಕಿಸ್ತಾನವನ್ನ ತನ್ನ ಆತ್ಮೀಯ ಅಂತಿದ್ದ ಟ್ರಂಪ್ ಏಕೈಕಿ ಪಾಕಿಸ್ತಾನದ ಮೇಲೆ ಅಣ್ವಸ್ತ್ರ ಪರೀಕ್ಷೆ ಆರೋಪ ಮಾಡುತ್ತಿರೋದು ಜಾಗತಿಕವಾಗಿ ಮತ್ತೊಂದು ಸಮರಕ್ಕೆ ವೇದಿಕೆ ಸಿದ್ಧವಾಯ್ತಾ ಅನ್ನೋ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಿಶ್ವದಲ್ಲಿ 7 ಯುದ್ಧಗಳನ್ನ ನಿಲ್ಲಿಸಿದ್ದೇನೆ, ಹೀಗಾಗಿ ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ನೀಡಬೇಕು ಅಂತ ಬಡಾಯಿ ಕೊಚ್ಚರ ಹಾಕೊಳ್ತಾ ಇದ್ದಂತ ಟ್ರಂಪ್ ಇದೀಗ ಅಣ್ವಸ್ತ್ರ ಪರೀಕ್ಷೆಯ ಬಿಗ್ ಬಾಂಬ್ ಹಾಕಿದ್ದಾರೆ. ನಾವು ಸಹ ನ್ಯೂಕ್ಲಿಯರ್ ವಾರ್ಗೆ ರೆಡಿ ಅಂತ ಶಾಂತಿಯ ಬಿರುಗಾಳಿಯನ್ನ ಎಬ್ಬಿಸಿದ್ದಾರೆ. ವಿಶ್ವದಲ್ಲಿ ಮತ್ತೆ ಶುರುವಾಯ್ತಾ ಅಣ್ವಸ್ತ್ರಗಳ ರೇಸ್. ಶಾಂತಿ ಶಾಂತಿ ಅಂತಿದ್ದ ಟ್ರಂಪ್ನಿಂದ ಯುದ್ಧದ ಮಾತು. ನಾನು ಆಧುನಿಕ ಶಾಂತಿ ಪುರುಷ. ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಯುದ್ಧಗಳನ್ನ ನಿಲ್ಲಿಸಿದ್ದೇನೆ. ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆಗೂ ನಾನೇ ಅಧಿಪುರುಷ. ವಿಶ್ವದಲ್ಲಿ ಶಾಂತಿ ನೆಲೆಸಲು ನಾನೇ ಕಾರಣ. ಹೀಗೆ ನೊಬೆಲ್ ಪ್ರಶಸ್ತಿಗಾಗಿ ಪುಂಖಾನುಪುಂಖವಾಗಿ ಮಾತನಾಡುತ್ತಿದ್ದ ಟ್ರಂಪ್ ಯೂಟರ್ನ್ ಹೊಡೆದಿದ್ದಾನೆ. ಪಾಕಿಸ್ತಾನ ಸೇರಿದಂತೆ ಹಲವು ದೇಶಗಳು ಕದ್ದು ಮುಚ್ಚಿ ಅಣ್ವಸ್ತ್ರ ಪರೀಕ್ಷೆ ಮಾಡುತ್ತಿವೆ. ಇನ್ಮುಂದೆ ನಾವು ಸುಮ್ಮನಿರಲು ಸಾಧ್ಯವೇ ಇಲ್ಲ ಎಂದು ಹಳೆ ವರಸೆ ಮುಂದುವರೆಸಿದ್ದಾನೆ. ಜಾಗತಿಕವಾಗಿ ತನ್ನ ಇಮೇಜ್ ವೃದ್ಧಿಸಿಕೊಳ್ಳಲು ರಷ್ಯಾ ಪಾಕಿಸ್ತಾನದೊಂದಿಗೆ ಸ್ನೇಹದ ಹಸ್ತ ಚಾಚಿದ್ದ ಟ್ರಂಪ್ ಇದೀಗ ಅವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾನೆ. ನೊಬೆಲ್ ಶಾಂತಿ ಪ್ರಶಸ್ತಿ ಕೈತಪ್ಪುತ್ತಿದ್ದಂತೆ ಹಳೆ ಬುದ್ಧಿ ತೋರಿಸಿದ್ದಾನೆ. 3 ದಶಕಗಳ ಬಳಿಕ ಅಣ್ವಸ್ತ್ರ ಪ್ರಯೋಗ ಮಾಡೋದು ಮಹತ್ವದ ವಿಚಾರ ಅಂದಿರೋ ಟ್ರಂಪ್ ರಷ್ಯಾ, ಚೀನಾ, ಉತ್ತರ ಕೊರಿಯಾ ಮತ್ತು ಪಾಕಿಸ್ತಾನ ದೇಶಗಳು ಅಣ್ವಸ್ತ್ರ ಪರೀಕ್ಷೆ ಮಾಡುತ್ತಿವೆ ಎಂದು ಆರೋಪಿಸಿದ್ದಾರೆ. ರಷ್ಯಾ, ಚೀನಾ ಅಣ್ವಸ್ತ್ರ ಪರೀಕ್ಷೆ ಮಾಡ್ತಿದ್ದರೋ ಅದರ ಬಗ್ಗೆ ಹೇಳಿಕೊಳ್ತಿಲ್ಲ. ನಾವು ಬೇರೆಲ್ಲ ದೇಶಗಳ ರೀತಿಯಲ್ಲೇ ಅಣ್ವಸ್ತ್ರ ಪರೀಕ್ಷೆ ಮಾಡಲಿದ್ದೇವೆ. ನಾವು ಮುಕ್ತ ಸಮಾಜದವರು, ನಾವು ಬೇರೆಯವರಿಗಿಂತ ಭಿನ್ನ ಅಂದಿರೋ ಟ್ರಂಪ್
ಅಮೆರಿಕವು ಅಣ್ವಸ್ತ್ರ ಪರೀಕ್ಷೆ ಮಾಡುವುದಾಗಿ ಹೇಳಿದ್ದಾರೆ. ಅಮೆರಿಕ ಬಳಿ ಬೇರೆಲ್ಲ ದೇಶಗಳಿಗಿಂತ ಹೆಚ್ಚು ಅಣ್ವಸ್ತ್ರಗಳಿವೆ. ಇಡೀ ವಿಶ್ವವನ್ನೇ 150 ಸಲ ಸ್ಫೋಟಿಸುವಷ್ಟು ಶಕ್ತಿ ನಮ್ಮಲ್ಲಿದೆ ಎನ್ನುವ ಬೆದರಿಕೆ ಭಾಷೆಯನ್ನ ಟ್ರಂಪ್ ಬಳಸಿದ್ದಾರೆ. ಭಾರತದ ಆಪರೇಷನ್ ಸಿಂಧೂರದ ಹೊಡೆತಕ್ಕೆ ಬಳಲಿ ಬೆಂಡಾಗಿರುವ ಪಾಕಿಸ್ತಾನವು ಅಣ್ವಸ್ತ್ರ ಪರೀಕ್ಷೆ ಮಾಡುತ್ತಿದೆ ಎಂದು ಟ್ರಂಪ್ ಹೇಳಿತು. ಪಾಕಿಸ್ತಾನದ ಬಳಿ ಅಣ್ವಸ್ತ್ರ ಪರೀಕ್ಷಿಸುವಷ್ಟು ಆರ್ಥಿಕ ಸಂಪನ್ಮೂಲ ಇದೆಯಾ ಅನ್ನೋ ಅನುಮಾನ ಮೂಡುತ್ತಿದೆ. ಆದರೆ ಟ್ರಂಪ್ ಆರೋಪವನ್ನ ಚೀನಾ ಅಲ್ಲಗಳೆದಿದ್ದು, ನಾವು ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಿಲ್ಲ, ಪಾಕಿಸ್ತಾನಕ್ಕೂ ಆರ್ಥಿಕ ಸಹಾಯ ನೀಡುತ್ತಿಲ್ಲ ಎಂದು ಸ್ಪಷ್ಟನೆ ನೀಡಿದೆ. ಟಾರಿಫ್ನಿಂದ ಹಿಡಿದು ರಾಜಕೀಯ ವಿಚಾರದವರೆಗೂ ಸದಾ ದ್ವಂದ್ವದಲ್ಲೇ ಇರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇದೀಗ ಹೊಸದೊಂದು ವಿವಾದ ಹುಟ್ಟುಹಾಕಿದ್ದಾರೆ. ಇಷ್ಟು ದಿನ ಪಾಕಿಸ್ತಾನವನ್ನ ತನ್ನ ಆತ್ಮೀಯ ಅಂತಿದ್ದ ಟ್ರಂಪ್ ಏಕೈಕಿ ಪಾಕಿಸ್ತಾನದ ಮೇಲೆ ಅಣ್ವಸ್ತ್ರ ಪರೀಕ್ಷೆ ಆರೋಪ ಮಾಡುತ್ತಿರುವುದು ಜಾಗತಿಕವಾಗಿ ಮತ್ತೊಂದು ಸಮರಕ್ಕೆ ವೇದಿಕೆ ಸಿದ್ಧವಾಯ್ತಾ ಅನ್ನೋ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಿಶ್ವದಲ್ಲಿ 7 ಯುದ್ಧಗಳನ್ನ ನಿಲ್ಲಿಸಿದ್ದೇನೆ, ಹೀಗಾಗಿ ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ನೀಡಬೇಕು ಅಂತ ಬಡಾಯಿ ಕೊಚ್ಚಾಕೊಳ್ತಾ ಇದ್ದಂತ ಟ್ರಂಪ್ ಇದೀಗ ಅಣ್ವಸ್ತ್ರ ಪರೀಕ್ಷೆಯ ಬಿಗ್ ಬಾಂಬ್ ಹಾಕಿದ್ದಾರೆ. ನಾವು ಸಹ ನ್ಯೂಕ್ಲಿಯರ್ ವಾರ್ಗೆ ರೆಡಿ ಅಂತ ಶಾಂತಿಯ ಬಿರುಗಾಳಿಯನ್ನ ಎಬ್ಬಿಸಿದ್ದಾರೆ. ವಿಶ್ವದಲ್ಲಿ ಮತ್ತೆ ಶುರುವಾಯ್ತಾ ಅಣ್ವಸ್ತ್ರಗಳ ರೇಸ್. ಶಾಂತಿ ಶಾಂತಿ ಅಂತಿದ್ದ ಟ್ರಂಪ್ನಿಂದ ಯುದ್ಧದ ಮಾತು. ನಾನು ಆಧುನಿಕ ಶಾಂತಿ ಪುರುಷ, ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಯುದ್ಧಗಳನ್ನ ನಿಲ್ಲಿಸಿದ್ದೇನೆ. ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆಗೂ ನಾನೇ ಅಧಿಪುರುಷ. ವಿಶ್ವದಲ್ಲಿ ಶಾಂತಿ ನೆಲೆಸಲು ನಾನೇ ಕಾರಣ. ಹೀಗೆ ನೊಬೆಲ್ ಪ್ರಶಸ್ತಿಗಾಗಿ ಪುಂಖಾನುಪುಂಖವಾಗಿ ಮಾತನಾಡುತ್ತಿದ್ದ ಟ್ರಂಪ್ ಯೂಟರ್ನ್ ಹೊಡೆದಿದ್ದಾನೆ. ಪಾಕಿಸ್ತಾನ ಸೇರಿದಂತೆ ಹಲವು ದೇಶಗಳು ಕದ್ದು ಮುಚ್ಚಿ ಅಣ್ವಸ್ತ್ರ ಪರೀಕ್ಷೆ ಮಾಡುತ್ತಿವೆ. ಇನ್ಮುಂದೆ ನಾವು ಸುಮ್ಮನಿರಲು ಸಾಧ್ಯವೇ ಇಲ್ಲ ಎಂದು ಹಳೆ ವರಸೆ ಮುಂದುವರೆಸಿದ್ದಾನೆ. ಜಾಗತಿಕವಾಗಿ ತನ್ನ ಇಮೇಜ್ ವೃದ್ಧಿಸಿಕೊಳ್ಳಲು ರಷ್ಯಾ ಪಾಕಿಸ್ತಾನದೊಂದಿಗೆ ಸ್ನೇಹದ ಹಸ್ತ ಚಾಚಿದ ಟ್ರಂಪ್ ಇದೀಗ ಅವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾನೆ. ನೊಬೆಲ್ ಶಾಂತಿ ಪ್ರಶಸ್ತಿ ಕೈತಪ್ಪುತ್ತಿದ್ದಂತೆ ಹಳೆ ಬುದ್ಧಿ ತೋರಿಸಿದ್ದಾನೆ. 3 ದಶಕಗಳ ಬಳಿಕ ಅಣ್ವಸ್ತ್ರ ಪ್ರಯೋಗ ಮಾಡೋದು ಮಹತ್ವದ ವಿಚಾರ ಅಂದಿರೋ ಟ್ರಂಪ್ ರಷ್ಯಾ, ಚೀನಾ, ಉತ್ತರ ಕೊರಿಯಾ ಮತ್ತು ಪಾಕಿಸ್ತಾನ ದೇಶಗಳು ಅಣ್ವಸ್ತ್ರ ಪರೀಕ್ಷೆ ಮಾಡುತ್ತಿವೆ ಎಂದು ಆರೋಪಿಸಿದ್ದಾರೆ. ರಷ್ಯಾ, ಚೀನಾ ಅಣ್ವಸ್ತ್ರ ಪರೀಕ್ಷೆ ಮಾಡುತ್ತಿದ್ದರೂ ಅದರ ಬಗ್ಗೆ ಹೇಳಿಕೊಳ್ತಿಲ್ಲ. ನಾವು ಬೇರೆಲ್ಲ ದೇಶಗಳ ರೀತಿಯಲ್ಲೇ ಅಣ್ವಸ್ತ್ರ ಪರೀಕ್ಷೆ ಮಾಡಲಿದ್ದೇವೆ. ನಾವು ಮುಕ್ತ ಸಮಾಜದವರು, ನಾವು ಬೇರೆಯವರಿಗಿಂತ ಭಿನ್ನ ಅಂದಿರೋ ಟ್ರಂಪ್ ಅಮೆರಿಕವು ಅಣ್ವಸ್ತ್ರ ಪರೀಕ್ಷೆ ಮಾಡುವುದಾಗಿ ಹೇಳಿದ್ದಾರೆ. ಅಮೆರಿಕ ಬಳಿ ಬೇರೆಲ್ಲ ದೇಶಗಳಿಗಿಂತ ಹೆಚ್ಚು ಅಣ್ವಸ್ತ್ರಗಳಿವೆ. ಇಡೀ ವಿಶ್ವವನ್ನೇ 150 ಸಲ ಸ್ಫೋಟಿಸುವಷ್ಟು ಶಕ್ತಿ ನಮ್ಮಲ್ಲಿದೆ ಎನ್ನುವ ಬೆದರಿಕೆ ಭಾಷೆಯನ್ನ ಟ್ರಂಪ್ ಬಳಸಿದ್ದಾರೆ. ಭಾರತದ ಆಪರೇಷನ್ ಸಿಂಧೂರದ ಹೊಡೆತಕ್ಕೆ ಬಳಲಿ ಬೆಂಡಾಗಿರುವ ಪಾಕಿಸ್ತಾನವು ಅಣ್ವಸ್ತ್ರ ಪರೀಕ್ಷೆ ಮಾಡುತ್ತಿದೆ ಎಂದು ಟ್ರಂಪ್ ಹೇಳಿತು. ಪಾಕಿಸ್ತಾನದ ಬಳಿ ಅಣ್ವಸ್ತ್ರ ಪರೀಕ್ಷಿಸುವಷ್ಟು ಆರ್ಥಿಕ ಸಂಪನ್ಮೂಲ ಇದೆಯಾ ಅನ್ನೋ ಅನುಮಾನ ಮೂಡುತ್ತಿದೆ. ಆದರೆ ಟ್ರಂಪ್ ಆರೋಪವನ್ನ ಚೀನಾ ಅಲ್ಲಗಳೆದಿದ್ದು, ನಾವು ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಿಲ್ಲ, ಪಾಕಿಸ್ತಾನಕ್ಕೂ ಆರ್ಥಿಕ ಸಹಾಯ ನೀಡುತ್ತಿಲ್ಲ ಎಂದು ಸ್ಪಷ್ಟನೆ ನೀಡಿದೆ. ಟಾರಿಫ್ನಿಂದ ಹಿಡಿದು ರಾಜಕೀಯ ವಿಚಾರದವರೆಗೂ ಸದಾ ದ್ವಂದ್ವದಲ್ಲೇ ಇರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇದೀಗ ಹೊಸದೊಂದು ವಿವಾದ ಹುಟ್ಟುಹಾಕಿದ್ದಾರೆ. ಇಷ್ಟು ದಿನ ಪಾಕಿಸ್ತಾನವನ್ನ ತನ್ನ ಆತ್ಮೀಯ ಅಂತಿದ್ದ ಟ್ರಂಪ್ ಏಕೈಕಿ ಪಾಕಿಸ್ತಾನದ ಮೇಲೆ ಅಣ್ವಸ್ತ್ರ ಪರೀಕ್ಷೆ ಆರೋಪ ಮಾಡುತ್ತಿರುವುದು ಜಾಗತಿಕವಾಗಿ ಮತ್ತೊಂದು ಸಮರಕ್ಕೆ ವೇದಿಕೆ ಸಿದ್ಧವಾಯ್ತಾ ಅನ್ನೋ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.